ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ 27ನೆಯ ದಿನದ ಡಯಟ್ ಪ್ಲ್ಯಾನ್. ಇವತ್ತು ನಾನು ಮೊಳಕೆ ಭರಿಸಿದ ರಾಗಿಯ ಹಾಲನ್ನು ತೆಗೆದು ಗಂಜಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಎಲ್ಲ ವಯೋಮಾನದವರು ಬಳಸಬಹುದಾದಂತಹ ಇದು ಗಂಜಿ. ಇದನ್ನು ನಿಧಾನ ಊರಿನಲ್ಲಿ ನಿಧಾನವಾಗಿ ತಿರುಗಿಸ್ತಾ ಕಾಯಿಸ್ಕೊಳ್ಬೇಕು. ತಣಿದ ನಂತರ ಇದಕ್ಕೆ ನಾವು ಉಪ್ಪು, ತುಪ್ಪ ಅಥವಾ ಸಕ್ಕರೆ ತುಪ್ಪವನ್ನು ಹಾಕಿ ಸೇವಿಸಬಹುದು. ಯಾವುದೇ ಸೈಡ್ ಎಫೆಕ್ಟ್ ಇದಕ್ಕೆ ಇರೋದಿಲ್ಲ. ಎಷ್ಟನ್ನಾದರೂ ಕುಡಿಬಹುದು, ಹೇಗೆ ಬೇಕಾದರೂ ಹಾಗೆ ಕುಡಿಬಹುದು. ಅಧಿಕ ಪೋಷಕಾಂಶಗಳು ನಮ್ಮ ದೇಹಕ್ಕೆ ಬೇಕು ಅಂದಾಗ ಇದನ್ನು ಮಾಡಿಕೊಳ್ಳುವಂಥದ್ದು ಒಳ್ಳೆಯದು. ಬೆಳಗಿನ ಉಪಹಾರಕ್ಕೆ ನಾನು ಶಾವಿಗೆ ಉಪ್ಪಿಟ್ಟನ್ನು ಮಾಡಿಕೊಂಡಿದ್ದೆ. ಹಾಗೆಯೇ ಮಧ್ಯಾಹ್ನಕ್ಕೆ ಪಕ್ಕದ ಮನೆಯವರು ಕೊಟ್ಟಂತಹ ಈ ಕರಿದ ತಿಂಡಿ, ಒಂದು ಚಿಕ್ಕ ಲೋಟದಲ್ಲಿ ಕಾಫಿ ನನಗೆ ಸಾಕಾಯಿತು. ಇವುಗಳ ಮಧ್ಯೆ ನಾನು ಸಾಕಷ್ಟು ನೀರನ್ನು ಮತ್ತು ಮಜ್ಜಿಗೆಯನ್ನು ತಗೊಳ್ತಾನೆ ಇರ್ತೇನೆ. ರಾತ್ರಿಗೆ ಸ್ವಲ್ಪ ಎಲ್ಲ ಸೊಪ್ಪುಗಳನ್ನು ಮಿಶ್ರಣ ಮಾಡಿ ಒಂದು 2 ಹಿಡಿಯಷ್ಟು ಸೊಪ್ಪಿಂದ ನಾನು ಸೂಪನ್ನು ಮಾಡ್ಕೊಳ್ತಾ ಇದ್ದೀನಿ ರಾತ್ರಿಯ ಊಟದ ಬದಲಿಗೆ. ನೋಡಿ, ಮೆಣಸಿನಕಾಯಿ, ಆಮೇಲೆ ಒಂದು ಮೆಣಸಿನಕಾಯಿ, ಅರ್ಧ ಈರುಳ್ಳಿ ಮತ್ತು 1-2 ಹೆಳುಕು ಬೆಳ್ಳುಳ್ಳಿ ಇಷ್ಟನ್ನೇ ಹಾಕಿ ನಾನು ಇದನ್ನು 1-2 ಸುತ್ತು ಮಿಕ್ಸಿಗೆ ನುಣ್ಣಗೆ ರುಬ್ಕೊಂಡಿದ್ದೇನೆ. ಇದನ್ನು ಉಪ್ಪನ್ನು ಹಾಕಿ ಕುದಿಸಿ ಅದಕ್ಕೆ ತುಪ್ಪವನ್ನು ಹಾಕಿ ನಾನು ತೊಗೊಂಡೆ. ಇದಕ್ಕೆ ನಿಮಗೆ ಲಿಮಿಟ್ ಏನಿಲ್ಲ, ಎಷ್ಟು ಬೇಕಾದರೂ ಒಂದು 3-4 ಲೋಟಗಳಷ್ಟು ಕುಡಿಬಹುದು. ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇದು ಬಹಳ ಮುಖ್ಯ, ಮತ್ತು ವಿಟಮಿನ್ಸ್ಗಳು ನಮ್ಮ ದೇಹಕ್ಕೆ ಸಿಗುತ್ತೆ. ಇದು ನನ್ನ ಇವತ್ತಿನ ಒಂದು ಡಯಟ್ ಪ್ಲ್ಯಾನ್. ನಮಸ್ಕಾರ.